ನಮಸ್ಕಾರ ರೀ ನಮ್ಮ ಬಿಜಾಪುರ ಮಂದಿಗೆ. ಇವತ್ತು ಒಂದು ಟಾಪಿಕ್ ತೊಗೊಂಬಂದಿದ್ದೀನಿ. ಭಾಳ ಇಂಟ್ರೆಸ್ಟ್ ಇರೋಂಥ ಟಾಪಿಕ್. ಪಾರ್ಟ್ ಟೈಮಿಗೆ ಮನೆಯಲ್ಲಿ ಕೂತು ನನಗೆ ಕೂಡ ಬೋರ್ ಆಗ್ತಾಯಿದೆ. ಹೊರಗಡೆ ಕೆಲ್ಸಕ್ಕೆ ಹೋದರೆ ಕೆಲಸ ಸಿಗ್ತಾ ಇಲ್ಲ, ಕರೆಕ್ಟ್ ಸಂಬಳ ಸಿಗ್ತಾ ಇಲ್ಲ. ಹೊರಗಡೆ ತಿಂಗಳ ಮಟ್ಟ ದುಡಿಬೇಕು, 10,000ದಿಂದ 15,000 ರೂಪಾಯಿ ತನಕ ತಿಂಗಳ ಮಟ್ಟ ದುಡಿಬೇಕು ಅನ್ನೋರಿಗೆ ಮಾತ್ರ ಈ ವಿಡಿಯೋ ತೊಗೊಂಬಂದಿದ್ದೀನಿ ರೀ. ಜಸ್ಟ್ ಏನೂ ಇಲ್ಲ, ಕೇವಲ ಬರೇ ಪಾರ್ಟ್ ಟೈಮಾಗಿ ತಿಂಗಳಿಗೆ 30ರಿಂದ 40,000 ರೂಪಾಯಿ ಆರಾಮಾಗಿ ಗಳಿಸ್ಬೋದು. ಅದು ಹೇಗಂತೇಳಿ ಹೇಳ್ಕೊಡ್ತೀನಿ. ಕೊನೆವರ ತನಕ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಮತ್ತು ಇನ್ನೂ ಹೊಸಬ್ರು ಆಗಿದ್ರೆ ಒಂದು ಚಿಕ್ಕ ಕೆಲಸ ಮಾಡಿ. ಹೊಸಬ್ರು ಯಾರು ನಮ್ಮ ಚಾನಲನ್ನು ಕೂಡ ನೋಡ್ತಿದ್ರಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನಾ ಹಾಕಂಥ ನೋಟಿಫಿಕೇಷನ್ ನಿಮಗೆ ಟಕ್ಕಂತೆ ಬರ್ತೈತಿ. ಯಾವುದೇ ನೋಟಿಫಿಕೇಷನ್ ವಿಡಿಯೋಸ್ ಹಾಕಿದ್ರೆ ನಿಮಗೆ ಟಕ್ಕನೆ ನೋಟಿಫಿಕೇಷನ್ ರೀಚ್ ಆಗ್ತೈತಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆಯ್ತು ಫ್ರೆಂಡ್ಸ್, ನಾನು ತಿಂಗಳಿಗೆ 30ರಿಂದ 40,000 ರೂಪಾಯಿ ಹೇಗೆ ಅರ್ನ್ ಮಾಡ್ಬೋದು ಪಾರ್ಟ್ ಟೈಮಾಗಿ ಅಂತೇಳಿ ನೀವು ಯೋಚಿಸಿದ್ರೆ, ಈಗ ನಿಮ್ಮ ಮೈಂಡ್ ಸೆಟ್ ಆಗಿರ್ಬೋದು. ತಿಂಗಳಿಗೆ 30,000ದಿಂದ 40,000 ರೂಪಾಯಿ ಹೇಗೆ ಅರ್ನ್ ಮಾಡ್ಬೋದು? ಭಾಳ ಸಿಂಪಲ್ಲ. ಅದು ಹೇಗೆಪ್ಪ ಅಂದರೆ, ನೋಡಿ, ಈಗ ರೈತರಲ್ಲಿ ಸಾಕಷ್ಟು ತೆಂಗಿನ ಗಿಡ ಇದಾವೆ. ಓಕೆ, ತೆಂಗಿನ ಗಿಡ ಇದಾವೆ. ಅವರು ರೈತರಿಗೆ ಗಿಡ ಹತ್ತಕ್ಕಾಗಲ್ಲ. ಕೆಲವೊಬ್ರು ರೈತರು ಹತ್ತುತ್ತಾರೆ, ಕೆಲವೊಬ್ರು ಹತ್ತಕ್ಕಾಗಲ್ಲ. ಒಬ್ಬರು ರೈತರು ಗಿಡ ಹತ್ತುತ್ತಾರ, ಕೆಲವೊಬ್ರು ಸಿಡಿಯಲ್ಲೇ ಹತ್ಕೊಂತಾರ. 10 ಫೂಟ್ ಇದ್ರೆ, ಸಣ್ಣ ಫುಟ್ ಇದ್ರೆ ಸಿಡಿ ಮ್ಯಾಗೆ ಹತ್ತಿ ಕಾಯಿ ಕೀಳ್ಕೊಂತಾರ. ಇನ್ನೊಬ್ಬರು ರೈತರು ಏನಪ್ಪ ಅಂದ್ರೆ ಲುಚ್ಚಿನ್ಕಿ ಹತ್ತಿ ಆಯಿತು ಮತ್ತು ಈ ಥರನೂ ಕಾಯಿ ಕೀಳ್ತಾರ. ಕೆಲವೊಬ್ರು ರೈತರು ಬಿದರಲ್ಲಿ ಕೊಯ್ತಾ ಕಟ್ಟಿ ಕೊಯ್ತಲ್ಲಿ ಕಾಯಿ ಕೊಯ್ತಾರ, ಗೊನೆಯನ್ನು ಕೊಯ್ತಾರ. ಆಮೇಲೆ ಎತ್ತರ ಆದರೆ ಗಿಡ ಕಾಯಿ ನೆಲ್ಕಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂದರೆ, ಜಸ್ಟ್ ಒಂದು ಸ್ಟ್ಯಾಂಡ್ ಸಿಗ್ತೈತಿ. 4ರಿಂದ 5,000 ರೂಪಾಯಿ ಅದಕ್ಕೆ ಸ್ಟ್ಯಾಂಡಿಗೆ ಹೋಗ್ತಾವ. ಅಂದರೆ ತೆಂಗಿನ ಗಿಡ ಹತ್ತಂತೂ ತೆಂಗಿನ ಗಿಡ ಇರೋಂಥ ಮಷಿನ್ ಬರ್ತೈತಿ, ಸ್ಟ್ಯಾಂಡ್ ಬರ್ತೈತಿ. ಅದಕ್ಕೆ ರೌಂಡ್ ಶೇಪಾಗಿ ಕ್ಲಿಪ್ ಸಿಗ್ತೈತಿ. ಆ ಕ್ಲಿಪ್ ಹಾಕಿಬಿಟ್ಟು ಜಸ್ಟ್ ನೀವು ಹೇಗೆ ಸೈಕಲ್ ತುಳ್ಕೊಂತು ಹಿಂಗೆ ಸೈಕಲ್ ತುಳ್ಕೊತ ಹೆಂಗೆ ಹೋಗ್ತಿರಲ್ಲ, ಹಾಗೆ ಗಿಡ ಮ್ಯಾಗೆ ಮೂಮೆಂಟ್ ಹಾಕೋತ ಮೇಲೆ ಇರ್ತದೆ. ಮತ್ತು ಯಾವುದು ನಿಮ್ಗೆ ಒಂದು ವಿಡಿಯೋ ನಾನು ನೆಕ್ಸ್ಟ್ ಟೈಮಲ್ಲಿ ಅದ್ರದ್ದು ಒಂದು ತೆಂಗಿನ ಗಿಡ ಇರೋದು ಹೇಗೆ ಅನ್ನೋದು ಕೂಡ ನಿಮಗೆ ವಿಡಿಯೋ ನಾನು ಹಾಕ್ತೀನಿ. ಆಲ್ರೆಡಿ ಒಂದು ವಿಡಿಯೋಸ್ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕಲ್ಲಿ ಕೂಡ ಇದೆ. ನಾನು ಪ್ರಾಕ್ಟಿಕಲ್ಲಿ ಇರೋಂಥದ್ದು ಗಿಡ ಅದು ವಿಡಿಯೋಸ್ ಐತಿ. ಅದು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಹೇಗೆ ಇರೋದು ಅಂತೇಳಿ. ಅದನ್ನು ಜಸ್ಟ್ ಮೂಮೆಂಟ್ ಮಾಡೋದು. ಒಂದು 2 ಗಿಡ 3 ಗಿಡ ಇರೋದಕ್ಕೆ ಸ್ವಲ್ಪ ಹೆದರಿಕೆ ಆಗ್ಬೋದು, ಭಯ ಬರ್ಬೋದು. ಆಮೇಲೆ ನೀವೇ ಇಳ್ತಾ ಬಂದ್ರಂದ್ರೆ ನಿಮಗೆ ಯಾವುದಕ್ಕೂ ಭಯ ಇರೋಂಗಿಲ್ಲ, ಹೆದರಿಕೆ ಬರೋಂಗಿಲ್ಲ. ದಿನಕ್ಕೆ ಆರಾಮಾಗಿ ಪಾರ್ಟ್ ಟೈಮಾಗಿ ಮಿನಿಮಮ್ ಅಂದ್ರೆ ಒಂದು 10ರಿಂದ 15 ಗಿಡ ಆರಾಮಾಗಿ ನೀವು ಗಿಡ ಇಳಿಬೋದು. ಯಾವುದು ತೊಂದರೆ ಆಗೋದಿಲ್ಲ. ಮತ್ತು ಯಾವುದಕ್ಕೆ ಹೆದರಿಕೆ ಇರೋಂಗಿಲ್ಲ. ಜಸ್ಟ್ ಅದು ಫಸ್ಟ್ ಆಫ್ ಆಲ್ ಸ್ವಲ್ಪ ಹೆದರಿಕೆ ಆಗಿತ್ತು, ನಮಗೆ ಕೂಡ ಹೆದರಿಕೆ ಆಗಿತ್ತು. ಆಮೇಲೆ ಯಾವುದಕ್ಕೂ ಭಯ ಪಡೋಂಥ ವಿಷಯ ಇಲ್ಲ. ಈಗ ರೈತರ ಹತ್ರ, ತೋಟದ ಹತ್ರ ಹೋಗಿ ಒಬ್ಬ ರೈತರ ಕಡೆ 10, 15, 20, 30, 40, 50, 100 ಗಟ್ಟಲೆ ತೆಂಗಿನ ಗಿಡ ತೋಟನೇ ಇರ್ತೈತಿ. ಆ ರೈತರ ಬಲ್ಯಕ್ಕೆ ಹೋಗಿ ಒಂದು ಸರ್ತ ರೈತರಿಗೆ, ಯಾಕಂದ್ರೆ ರೈತರು ಏನು ಮಾಡ್ತಾರಪ್ಪ ಅಂದ್ರೆ ಕಾಯಿ ಎಷ್ಟು ಬೀಳ್ತಾವ ಅಷ್ಟೇ ಕಾಯಿ ಕಲೆಕ್ಟ್ ಮಾಡ್ಕೊತಾರೆ. ಅಷ್ಟೇ ಬಂದಂತ 1-2 ಕಾಯಿ ಅಷ್ಟೇ ಕಲೆಕ್ಟ್ ಮಾಡ್ಕೊತಾರೆ. 1-2 ಕಾಯಿ ಹಾಕಿದ್ರೆ ಅವ್ರಿಗೆ ರೈತರಿಗೆ ಕೂಡ ಅದು ಚಟ್ನಿಗೆ ಸಾಂಬಾರಿಕೆ ಆಗುತ್ತೆ. ಮತ್ತು ಒಮ್ಮೆಲೆ ಕಾಯಿ ಇಳಿಸಿ ಕಲೆಕ್ಟ್ ಮಾಡ್ಕೊಂಡ್ರೆ ಅವರಿಗೆ ಒಂದು ಲಾಭನೂ ಆಗ್ಬೋದು. ರೈತರಿಗೆ ಒಂದು 100-500 ಕಾಯಿ ಆದರೆ ಒಂದು ಅಂಗಡಿ ಕೊಟ್ಟರು ಅವರಿಗೆ ಒಂದಿಷ್ಟು ಲಾಭನೂ ಬರ್ಬೋದು. ಮತ್ತು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಅನ್ನೋಕ್ಕಿಂತ ಒಂದು ಗಿಡಕ್ಕೆ ಮಿನಿಮಮ್ ರೈತರ ಹತ್ರ ಹೋದ್ರೆ ಒಂದು ಗಿಡಕ್ಕೆ 100 ರೂಪಾಯಿ ಅಂತ 100 ರೂಪಾಯಿನೇ ತೊಗೊಳ್ಳೋಣ, ಹೆಚ್ಚಿಗೆ ಬೇಡ. 100 ರೂಪಾಯಿ ಆದರೆ 10 ಗಿಡಕ್ಕೆ ಎಷ್ಟಾಯಿತು ಫ್ರೆಂಡ್ಸ್ ಇವಾಗ ಹೇಳಿ? 10 ಗಿಡಕ್ಕೆ 1,000 ರೂಪಾಯಿ ಆಯಿತು. ಮತ್ತು ನೀವು ನಿಮ್ಮ ಮ್ಯಾಗೆ ಡಿಫ್ರೆಂಟ್. ಯಾಕಂದ್ರೆ ಒಂದು ದಿನಕ್ಕೆ 15, 20, 25 ಗಿಡ ನಾನು ಏರಿದ್ದೀನಿ. ಒಂದು ದಿನಕ್ಕೆ 4ರಿಂದ 4-4.5 ಸಾವಿರ ರೂಪಾಯಿ ನಾನು ದುಡಿದಿದ್ದೀನಿ.
ಮತ್ತು ಸಿಟಿಯಲ್ಲಿ ಆದರೆ ತೆಂಗಿನ ಗಿಡ ಮರ ಕಟ್ ಮಾಡೋದಾದ್ರೆ ಅದು ಮತ್ತೆ ರೇಟ್ ಬೇರೆ, ಅದು ದಿನ ಸಿಗಂಗಿಲ್ಲ. ನಾನು ಜಸ್ಟ್ ಪಾರ್ಟ್ ಟೈಮಾಗಿ ನಿಮ್ಗೆ ಹೇಳ್ತೀನಿ. ಸಿಟಿಯಲ್ಲಿ ನಮ್ಮ ಬಿಜಾಪುರ ಸೈಡ್ ಆದ್ರೆ, ಬಿಜಾಪುರ ಸೈಡ್ ಆಗಿರ್ಬೋದು, ಸಿಟಿ ಆ ಕಡೆ ಈ ಕಡೆ ತಾಲೂಕದಲ್ಲಿ ಆಗಿರ್ಬೋದು, ಬಿಜಾಪುರ, ಬಾಗಲಕೋಟ ಮತ್ತು ಬಾಗಲಕೋಟ, ಇಂಡಿ, ಜಮಖಂಡಿ, ಮುಧೋಳ ಈ ಸೈಡೆಲ್ಲ ರೈತರಿಗೆ ಒಂದು ಸರ್ತ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೆವಪ್ಪ ಅಂದ್ರೆ ಆ ರೈತರ ಕಾಂಟ್ಯಾಕ್ಟ್ ಪ್ರತಿ 3 ತಿಂಗಳಿಗೊಮ್ಮೆ ರೈತರ ತೋಟಕ್ಕೆ ವಿಸಿಟಿಂಗ್ ಕೊಡಿ. ಒಂದು ರೈತರ ದಿನಕ್ಕೆ ಒಂದು ರೈತರ ಕಡೆ ಆದರೂ ಕಮ್ಮಿತ್ ಒಂದು ರೈತರ ಹತ್ತಿರ ಹೋಗಿ ನೀವು ಅದನ್ನು ರೈತರಿಗೆ ಚಲೋತ್ನಾಗ ಕಾಯಿ ಇಳಿಸಿ ಮಾಡಿ ಕೊಟ್ಟು ಅವ್ರಿಗೆ ಗಿಡದಂದು ಹೊಲಸಾಗಿರ್ಬೋದು, ಗಿಡ ಎಲ್ಲ ಕ್ಲೀನ್ ಮಾಡಿ ಅವ್ರಿಗೆ ನೀವೆಲ್ಲ ಕಾಯಿ ತೆಗೆದು ಕರೆಕ್ಟ್ ರೈತರಿಗೆ ಚಲೋ ಅನ್ನಿಸ್ತಪ್ಪ ಅಂದ್ರೆ ಆಮೇಲೆ ಕಂಟಿನ್ಯೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತಾರೆ ರೈತರು. ಹಾಗೆ ನೀವು ಕಾಯಿ ಕೂಡ ನೀವು ತೊಗೋಬೋದು, ರೈತರ ಕಡೆಯಿಂದ ನೀವು ಕಾಯಿ ಕೂಡ ಖರೀದಿಸ್ಬೋದು. ಯಾಕಂದ್ರೆ ಅವ್ರಿಗೊಂದು 5 ರೂಪಾಯಿ ಲಾಭ ಇಟ್ಟು 15 ರೂಪಾಯಿ ಒಂದು ಹೋಲ್ಸೇಲ್ ಕಾಯಿ ತೊಗೊಂಡ್ರೆ ಅಂದರೆ 25 ರೂಪಾಯಿ ಒಂದು ಕಾಯಿ ಮಿನಿಮಮ್ ಇದೆ. ಅದನ್ನು ನೀವು ಒಂದು 5 ರೂಪಾಯಿ ಲಾಭ ಇಟ್ಕೊಂಡು ಬೇರೆದವ್ರಿಗೆ ಕೂಡ ಕಿರಾಣಿ ಅಂಗಡಿ ಆಗಿರ್ಬೋದು ಮತ್ತು ಅದೇ ಜಾತ್ರೆಗಳಲ್ಲಿ ಅಂಗಡಿ ಕಾಯೆಲ್ಲ ಕಂಟಿನ್ಯೂ ಯಾರು ಮಾಡ್ತಾರಲ್ಲ ಅವ್ರಿಗೆ ಕೂಡ ನೀವು ಕಾಯಿ ಕೊಡ್ಬೋದು. ನಾ ಕಾಯಿ ಕೊಡೋಂಗಿಲ್ಲ, ಬರೀ ನಾ ಕಾಯಿ ಇಳಿಸಿ ಕೊಡ್ತೀನಪ್ಪ ಅಂದರೂ ಕೂಡ ಅದಕ್ಕಂದ್ರೆ ವಜ್ಜೆ ಆಗುತ್ತೆ, ಸ್ವಲ್ಪ ಹೆವಿ ವರ್ಕ್ ಆಗುತ್ತೆ. ಅದಕ್ಕೆ ಆಟೋ ಬೇಕು, ಟಮ್ ಬೇಕು, ಅದನ್ನು ಎಲ್ಲ ಹೊತ್ಕೊಂಡು ಬರ್ಬೇಕಾದ್ರೆ ನಿಮಗೆ ಕಷ್ಟ ಆಗುತ್ತೆ. ಅದು ಬೇಡ. ನಾ ಜಸ್ಟ್ ಬರೀ ತೆಂಗಿನಕಾಯಿನ ಇಳಿಸಿ ಕೊಡ್ತೀನಿ, ಬರೀ ನಾ ತೆಂಗಿನಕಾಯಿನೇ ಗಿಡ ಕಾಯಿ ಇಳಿಸ್ತೀನಪ್ಪ ಅಂದ್ರೆ ಸಾಕಷ್ಟು ಅದರಲ್ಲಿ ನಮಗೆ ಬೆನಿಫಿಟ್ಸ್ ಇದೆ. ತಿಂಗಳಿಗೆ ಕೂಡ 30,000 ರಿಂದ 40,000 ರೂಪಾಯಿ ನಾವು ಆರಾಮಾಗಿ ದುಡಿಬೋದು. ಇದು ಯಾವುದೇ ಥರ ವಜ್ಜೆಲ್ಲ ಒತ್ತಕಲ್ಲ. ಸಿಂಪಲ್ ನಿಮ್ಮ ಹತ್ರ ಒಂದು ಬೈಕ್ ಇತ್ತು ಅಂದ್ರೆ ಬೈಕ್ ಮೇಲೆ ಮಷಿನ್ ಕಟ್ಕೊಳ್ಳೋದ ಬೆಟ್ಟ ಬಿಡೋದ ರೈತರ ಹತ್ರ ಹೋಗಿ ಒಂದು ರೈತರ ಹತ್ರ ನೀವು ಕನೆಕ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಹೊಲದಲ್ಲಿ ನೀವು ಡೆಮೋಟೇಷನ್ ಮಾಡಿ. ನಿಮ್ಮ ತೆಂಗಿನ ಗಿಡ ನೀವು ಇರೋದು ಪ್ರಾಕ್ಟಿಕಲ್ ಮಾಡ್ಕೊಂಡ ನಂತರ ಆಮೇಲೆ ಬೇರೆ ಪಕ್ಕದಲ್ಲಿ ಕಾಯಿ ತೆಗೀರಿ, ಅವ್ರ ಗಿಡದಲ್ಲಿ ಅವ್ರ ಪಕ್ಕದಲ್ಲಿ ಅನ್ಕೋತೆ. ಹಾಗೆ ದೊಡ್ಡ ಮಟ್ಟದಲ್ಲಿ ನೀವು ಕೂಡ ದೊಡ್ಡ ಬಿಸ್ನೆಸ್ಸಲ್ಲಿ ನೀವು ಮಾಡ್ಕೋಬೋದು. ಅಂದರೆ ನಿಮಗೆ ಬೇಸರ ಆಗುತ್ತೆ. ಒಂದೊಂದು ಟೈಮಲ್ಲಿ ಒಬ್ಬರು ರೈತರಿಗೆ ಹೋಗ್ಬೇಕಾದ್ರೆ ಒಬ್ಬರು ರೈತರ ಹತ್ರ 100-200 ತೆಂಗಿನ ಗಿಡ ಮರಗಳು ಅದಾವ. ಆವಾಗ ನಮಗೆ ಕಂಟ್ರೋಲ್ ಆಗಲ್ಲ. ಆವಾಗ ನೀವನ್ನು ಕೂಡ ಬೇರೆದವ್ರು ಇನ್ನೊಬ್ರಿಗೆ ಕೂಡ ನೀವು ತೊಗೊಂಡು ಕೆಲಸ ಮಾಡ್ಕೋಬೋದು, ಆರಾಮಾಗಿ ನೀವು ರನ್ ಮಾಡ್ಬೋದು. ಯಾಕಂದ್ರೆ ನೀವು ಫಸ್ಟ್ ಆಫ್ ಆಲ್ ಒಬ್ಬರು ಸ್ಟಾರ್ಟ್ ಮಾಡಿದ್ರಂದ್ರೆ ಆಮೇಲೆ 4 ಜನರಿಗೆ ಕೂಡ ನೀವು ಒಂದು ಟೀಮ್, ನಿಮ್ಮದೇ ಒಂದು ಟೀಮ್ ಮಾಡ್ಕೊಂಡು ದೊಡ್ಡ ರೈತರ ಹತ್ತಿರ ಹೋದರೂ ಕೂಡ ನಿಮಗೆ ತಿಂಗಳಿಗೆ ಆರಾಮಾಗಿ ನೀವು ಮಕ್ಕದಾಮ ಆಗಿರ್ಬೋದು ಮತ್ತು ಮಕ್ಕದಾಮ ಕೂಡ ಕೆಲಸ ಮಾಡ್ಬೋದು. ಯಾಕಂದರೆ ಅವ್ರಿಗೆ ನಿಮ್ಮ ಲೇಬರ್ 4 ಲೇಬರ್ ನೀವು ಇಟ್ಕೊಂಡು ಅವರಿಗೆ ಒಂದು ಕಮಿಷನ್ ಮ್ಯಾಗ ಇಟ್ಕೊಂಡು ಕೆಲಸ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ನನ್ನ ಮಾತು. ಮತ್ತು ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.